ನಮೋ ಪಾರ್ವತಿ ಪತೆ ಹರ ಹರ ಮಹಾದೇವ್. ಹಾಯ್ ಫ್ರೆಂಡ್ಸ್, ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಯಾವ್ದಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಹೌದು, ಇಟ್ಸ್ ಚಾವಾ ಮೂವಿ. ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ, ಹಾಗೆ ಬ್ಲಾಕ್ ಬಸ್ಟರ್ ಕೂಡ ಆಗಿದೆ. ಯಾರು ನೀವು ಈ ಮೂವಿನ ಥಿಯೇಟರ್ಗೆ ಹೋಗಿ ನೋಡಿಲ್ವೋ ದಯವಿಟ್ಟು ನೋಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಮೂವಿ ಮಾತ್ರ ಬೆಂಕಿ ಮೂವಿ ಇದೆ. ಇದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮಗನಾದ ಸಂಭಾಜಿ ಮಹಾರಾಜ್ ಅವರ ಸ್ಟೋರಿ ಆಗಿದೆ. ಇಲ್ಲಿ ಚಾವಾ ಅಂದ್ರೆ ಸಿಂಹದ ಮರಿ ಅಂತ ಅರ್ಥ. ಸಂಭಾಜಿ ಮಹಾರಾಜ್ ಅವರ ಕ್ಯಾರೆಕ್ಟರ್ ನ ವಿಕಿ ಕೌಶಲ್ ಅವರು ಮಾಡಿದ್ದಾರೆ. ಮತ್ತೆ ಅವರ ಆಕ್ಟಿಂಗ್ ಏಕ್ ನಂಬರ್ ಆಕ್ಟಿಂಗ್ ಇದೆ. ಹಾಗೆ ಸಂಭಾಜಿ ಮಹಾರಾಜ್ ಅವರ ಹೆಂಡತಿಯಾದ ಏಸುಬಾಯಿ ಅವರ ಕ್ಯಾರೆಕ್ಟರ್ ನ ರಶ್ಮಿಕಾ ಮಂದಣ್ಣ ಅವರು ಮಾಡಿದ್ದಾರೆ. ಸೊ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಕಡೆ ಹೋಗೋಣ. ಹಾಗೆ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕಾನ್ ಆನ್ ಮಾಡಿ. ಚಾವಾ ಮೂವಿ ಸ್ಟಾರ್ಟ್ ಆಗುತ್ತೆ 1680ರಿಂದ. ಆದ್ರೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನಮಗೆ 1680ಕ್ಕಿಂತ ಮುಂಚೆ ಪಾಸ್ಟ್ ನ ತೋರಿಸ್ತಾರೆ. ಈ ಪಾಸ್ಟ್ ಅಲ್ಲಿ ನಮಗೆ ಇಂಡಿಯಾದ ಸ್ವಲ್ಪ ಹಿಸ್ಟ್ರಿನ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಈ ಹಿಸ್ಟ್ರಿ ಗೊತ್ತಾದ್ರೆ ಮಾತ್ರ ಈ ಚಾವಾ ಮೂವಿ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಹಿಸ್ಟ್ರಿ ತಿಳ್ಕೊಳ್ಳೋಣ ಬನ್ನಿ. ನಮಗೆ ಇಲ್ಲಿ ಗೊತ್ತಾಗೋದೇನಂದ್ರೆ 16ನೇ ಶತಮಾನದವರೆಗೂ ಭಾರತದ ಬಹುತೇಕ ಪ್ರದೇಶವನ್ನು ಭಾರತದ ರಾಜರುಗಳೇ ಆಳ್ತಾ ಇದ್ರು. ಆದ್ರೆ 16ನೇ ಶತಮಾನದಲ್ಲಿ ಪ್ರಥಮ ಬಾರಿಗೆ ಬಾಬರ್ ಬಂದು ಭಾರತವನ್ನು ಕಬ್ಜಾ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ. ಮತ್ತೆ ಅವನೇ ಮೊಘಲ ಸಾಮ್ರಾಜ್ಯವನ್ನು ಪ್ರಾರಂಭ ಮಾಡಿದ. ನಂತರ ಹೀಗೆ ಮುಂದೆ ಮೊಘಲ ಸಾಮ್ರಾಜ್ಯ ಭಾರತವನ್ನು ವಶಪಡಿಸಿಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತು. ಅಷ್ಟೇ ಅಲ್ಲದೆ ಮೊಘಲ ಸಾಮ್ರಾಜ್ಯದವರು ತುಂಬಾನೇ ಕ್ರೂರಿಯಾಗಿದ್ದರು. ಆದ್ರಿಂದಲೇ ಇಂಡಿಯನ್ಸ್ ಮೇಲೆ ತುಂಬಾನೇ ಅತ್ಯಾಚಾರ ಮಾಡ್ತಾ ಇದ್ರು. ಇದೇ ಮೊಘಲ ಸಾಮ್ರಾಜ್ಯದ ಚಕ್ರವರ್ತಿಯಾದ ಔರಂಗಜೇಬ ಎಲ್ಲರಿಗಿಂತೂ ತುಂಬಾನೇ ಕ್ರೂರಿಯಾಗಿದ್ದ ಮತ್ತು ಭಾರತೀಯರಿಗೆ ತುಂಬಾನೇ ಕಷ್ಟ ಕೊಡ್ತಾ ಇದ್ದ. ಆದ್ದರಿಂದ ಯಾವಾಗ ಈ ರೀತಿ ಭೂಮಿಯಲ್ಲಿ ಭಯೋತ್ಪಾದನೆ ಮತ್ತು ಅತ್ಯಾಚಾರ ಹೆಚ್ಚಾಗುತ್ತೋ ಆವಾಗ ಭೂಮಿಯನ್ನ ಕಾಪಾಡೋಕೆ ಒಬ್ಬ ಮಹಾಪುರುಷ ಮನುಷ್ಯನ ಅವತಾರದಲ್ಲಿ ಹುಟ್ಟಿ ಬರ್ತಾನೆ. ಅವರೇ ಸಾಕ್ಷಾತ್ ಭವಾನಿ ಹಾಗೂ ಶಿವನ ಅಂಶ, ತಾಯಿ ಜೀಜಾಬಾಯಿಯ ಹೊಟ್ಟೆಯಲ್ಲಿ ಹಾಗೂ ಶಹಜಿ ರಾಜೇ ಭೋಸ್ಲೆ ಅವರ ಪರಿವಾರದಲ್ಲಿ ಹುಟ್ಟಿದ ಹಿಂದೂಗಳ ಹುಲಿ, ಶೂರ ವೀರ ಧೈರ್ಯಶಾಲಿ ಮಹತ್ ಪರಾಕ್ರಮಿಯಾದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು. ಇವರೇ ಮರಾಠ ಸಾಮ್ರಾಜ್ಯವನ್ನು ಹುಟ್ಟು ಹಾಕಿದವರು, ಹಾಗೆ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು. ಔರಂಗಜೇಬ ತನ್ನ ಧರ್ಮ ಮತ್ತು ಸಾಮ್ರಾಜ್ಯವನ್ನು ಭಾರತದಲ್ಲಿ ವಿಸ್ತರಿಸಬೇಕೆನ್ನುವ ಕಾಲದಲ್ಲಿ ನಮ್ಮ ಶಿವಾಜಿ ಮಹಾರಾಜ್ ಅವರು ಎಂಟ್ರಿ ಕೊಡ್ತಾರೆ. ಶಿವಾಜಿ ಮಹಾರಾಜ್ ಅವರ ಯೋಚನೆ ತುಂಬಾನೇ ವಿಭಿನ್ನವಾಗಿತ್ತು. ಅದರಲ್ಲೂ ಔರಂಗಜೇಬನ ವಿರುದ್ಧವಾಗಿತ್ತು. ಔರಂಗಜೇಬ ಎಲ್ಲರೂ ತನ್ನ ಧರ್ಮ ಮತ್ತು ತನ್ನಂತೆ ಇರಬೇಕು ಅಂತ ಇದ್ರೆ, ಶಿವಾಜಿ ಮಹಾರಾಜ್ ಅವರು ಮಾತ್ರ ಸ್ವರಾಜ್ಯದ ಮೇಲೆ ನಂಬಿಕೆ ಮತ್ತು ಅದನ್ನು ಸ್ಥಾಪಿಸುವುದಾಗಿತ್ತು. ಇಲ್ಲಿ ಸ್ವರಾಜ್ಯ ಎಂದರೆ ಪ್ರತಿಯೊಬ್ಬ ಧರ್ಮದ ಮನುಷ್ಯನು ಯಾವುದೇ ಜಗಳವಿಲ್ಲದೆ ಶಾಂತಿಯಿಂದ ಮತ್ತು ರಾಜನಂತೆ ಬದುಕುವುದಾಗಿತ್ತು. ಇದೇ ಒಂದು ಯೋಚನೆಯಿಂದ ಶಿವಾಜಿ ಮಹಾರಾಜ್ ಅವರು ಮರಾಠ ಸಾಮ್ರಾಜ್ಯವನ್ನು ತುಂಬಾನೇ ದೊಡ್ಡದಾಗಿ ಕಟ್ತಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ಔರಂಗಜೇಬ ಇವರನ್ನು ಸೋಲಿಸೋದಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಆದ್ರೆ ಅವನು ಎಷ್ಟು ಸಾರಿ ಪ್ರಯತ್ನ ಪಡ್ತಾನೋ ಅಷ್ಟು ಸಾರಿ ಶಿವಾಜಿ ಮಹಾರಾಜ್ ಅವರ ಸಾಮ್ರಾಜ್ಯವನ್ನು ಸೋಲಿಸೋದ್ರಲ್ಲಿ ವಿಫಲನಾಗಿ ಬಿಡ್ತಾನೆ. ಯಾಕಂದ್ರೆ ಛತ್ರಪತಿ ಶಿವಾಜಿ ಅವರ ಮಹಾರಾಜರು ಅಷ್ಟು ಬಲಿಷ್ಠವಾಗಿದ್ದರು. ಸೊ ಫ್ರೆಂಡ್ಸ್, ಈ ಮೂವಿ ಕೂಡ ಇದೇ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮಗನಾದ ಸಂಭಾಜಿ ಮಹಾರಾಜ್ ಅವರ ಮೇಲೆ ಇದೆ. ಹಾಗೆ ಇವಾಗ ಈ ಪಾಸ್ಟ್ ಕಥೆನ ಇಲ್ಲಿಗೆ ಮುಗಿಸಿ ನಮ್ಗೆ ತೋರಿಸ್ತಾರೆ ದಿಲ್ಲಿಯ ಕೆಂಪು ಕೋಟೆಯನ್ನ. ಹಾಗೆ ವರ್ಷ ಇರುತ್ತೆ 1680ರಲ್ಲಿ. ಈ ಟೈಮಲ್ಲಿ ಔರಂಗಜೇಬ ಕೆಂಪು ಕೋಟೆಯಿಂದನೇ ಪೂರ್ತಿ ಭಾರತವನ್ನು ಕಂಟ್ರೋಲ್ ಮಾಡ್ತಾ ಇರ್ತಾನೆ. ನಂತರ ಸ್ವಲ್ಪ ಸಮಯದ ನಂತರ ಒಂದು ಸುದ್ದಿ ಬರುತ್ತೆ. ಏನಂದ್ರೆ ಮರಾಠ ಸಾಮ್ರಾಜ್ಯದ ರಾಜನಾದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಪ್ರಾಣ ತ್ಯಾಗ ಮಾಡಿದ್ದಾರೆಂದು. ಯಾವಾಗ ಈ ವಿಷಯ ಔರಂಗಜೇಬನ ದರ್ಬಾರಿನಲ್ಲಿದ್ದ ಎಲ್ಲರಿಗೂ ಗೊತ್ತಾಗುತ್ತೋ ಅವಾಗ ಎಲ್ಲರೂ ತುಂಬಾನೇ ಖುಷಿ ಆಗ್ತಾರೆ. ಆದ್ರೆ ಔರಂಗಜೇಬ ಮಾತ್ರ ಆಗಲ್ಲ. ಯಾಕಂದ್ರೆ ಶಿವಾಜಿ ಮಹಾರಾಜರಂತ ಪರಾಕ್ರಮಿ ವೀರ ಶೂರನಂತ ಶತ್ರು ಇನ್ನೆಲ್ಲಿ ನನಗೆ ಸಿಗಬೇಕು ಅಂತ. ಮತ್ತೆ ಓ ದೇವರೇ, ಸ್ವರ್ಗದ ಬಾಗಿಲು ತೆರೆದೇ ಇಡು, ಯಾಕಂದ್ರೆ ಅಲ್ಲಿಗೆ ಸಿಂಹ ಬರ್ತಾ ಇದೆ ಅಂತ ಹೇಳ್ತಾನೆ. ಹಾಗೆ ಇನ್ನು ಮುಂದೆ ನಮ್ಮ ಮೊಘಲ ಸಾಮ್ರಾಜ್ಯ ಬೆಳೀತಾ ಹೋಗುತ್ತೆ, ಇನ್ನು ನಮ್ಮನ್ನು ತಡೆಯೋರು ಯಾರು ಇಲ್ಲ ಅಂತ ಹೇಳಿ ಎಲ್ಲರೂ ಪಾರ್ಟಿ ಮಾಡಿ ಅಂತ ಸೆಲೆಬ್ರೇಷನ್ ಮಾಡೋಕೆ ಹೇಳ್ತಾನೆ. ಆದ್ರೆ ಔರಂಗಜೇಬನಿಗೆ ಗೊತ್ತಿಲ್ಲ ಶಿವಾಜಿ ಮಹಾರಾಜ್ ಅವರ ಮಗ ಇನ್ನೂ ಬದುಕೇ ಇದ್ದಾನೆ ಅಂತ. ಇದಾದ ಬಳಿಕ ಶೀನ್ ಶಿಫ್ಟ್ ಆಗಿ ಸೀದಾ ಮಧ್ಯಪ್ರದೇಶದ ಬುರಾನ್ಪುರ್ ನಗರವನ್ನು ತೋರಿಸ್ತಾರೆ. ಬುರಾನ್ಪುರ್ ನಗರದಲ್ಲಿ ಮೊಘಲರ ಆಡಳಿತನೇ ಇರುತ್ತೆ ಹಾಗೂ ಅಲ್ಲಿ ತುಂಬಾನೇ ಮೊಘಲ ಸೈನಿಕರಿರ್ತಾರೆ. ಮತ್ತೆ ಈ ಒಂದು ನಗರ ಔರಂಗಜೇಬನಿಗೆ ತುಂಬಾ ಇಷ್ಟವಾದ ನಗರವಾಗಿರುತ್ತೆ. ಹಾಗೆ ಈ ಬುರಾನ್ಪುರ್ ನಗರದಲ್ಲಿದ್ದ ಸೈನಿಕರಿಗೂ ಕೂಡ ತುಂಬಾನೇ ಖುಷಿ ಆಗ್ಬಿಡುತ್ತೆ ಶಿವಾಜಿ ಮಹಾರಾಜ್ ಅವರ ನಿಧನದ ವಿಷಯ ತಿಳಿದು. ನಂತರ ನಮ್ಗೆ ಒಂದು ಬುರಾನ್ಪುರ್ ನಗರದ ಕೋಟೆನ ತೋರಿಸ್ತಾರೆ. ಆ ಕೋಟೆ ಕೂಡ ಔರಂಗಜೇಬದೇ ಆಗಿರುತ್ತೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಔರಂಗಜೇಬ್ ಇಲ್ಲಿ ಇರಲ್ಲ, ಅವನು ದೆಹಲಿಯಲ್ಲಿ ಇರ್ತಾನೆ. ಹಾಗೆ ಅಲ್ಲಿ ಸೈನಿಕರ ಲೀಡರ್ ಆದ ಖಾನ್ ಜಮಾನ್ ಮಸಾಜ್ ಮಾಡ್ಕೋತಾ ಇರೋದನ್ನು ತೋರಿಸ್ತಾರೆ. ಹಾಗೆ ಅವನಿಗೆ ತುಂಬಾ ಬೋರ್ ಆಗ್ತಾ ಇರುತ್ತೆ. ಮತ್ತೆ ಹೇಳ್ತಾನೆ, ಸುಮ್ನೆ ಕೂತು ಕೂತು ಮೈಯಲ್ಲಿರೋ ಮೂಳೆಗಳೆಲ್ಲ ತುಕ್ಕಿಡಿತಾ ಇವೆ, ಯಾಕಂದ್ರೆ ಯಾವುದೇ ಯುದ್ಧನೂ ಆಗ್ತಾ ಇಲ್ಲ ಅಂತ ಮಜಾಕ್ ಮಾಡ್ತಾ ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತಾರೆ. ಆದ್ರೆ ಇದೇ ಒಂದು ಟೈಮ್ ಅವನ ಒಬ್ಬ ಸೈನಿಕ ಬಂದು ಹೇಳ್ತಾನೆ, ಮರಾಠ ಸೈನಿಕರು ನಮ್ಮ ಮೇಲೆ ಯುದ್ಧ ಮಾಡೋಕೆ ಬರ್ತಾ ಇದ್ದಾರೆ ಅಂತ. ಎಲ್ಲರೂ ಅಲರ್ಟ್ ಆಗಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಅಲ್ಲಿರೋರಿಗೆ ಹಾಗೂ ಆ ಸೈನ್ಯದ ಲೀಡರ್ಗೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಮರಾಠ ಸಾಮ್ರಾಜ್ಯದ ರಾಜನಾದ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಆಲ್ರೆಡಿ ಸತ್ತೋಗಿದ್ದಾರಲ್ಲ, ಹಾಗಿದ್ಮೇಲೆ ನಮ್ಮ ಮೇಲೆ ಯುದ್ಧ ಮಾಡೋಕೆ ಬರ್ತಾ ಇರೋದು ಯಾರಂತ ಗೊತ್ತಾಗ್ತಾ ಇರಲ್ಲ. ನಿಜ ಹೇಳ್ಬೇಕಂದ್ರೆ ಇವ್ರ ಮೇಲೆ ಯಾರು ಅಟ್ಯಾಕ್ ಮಾಡೋಕೆ ಬರ್ತಿರೋ ಅಂತ ಇವರಿಗೆ ಗೊತ್ತೇ ಇರೋದಿಲ್ಲ.
ಅದಲ್ಲದೆ ಮರಾಠ ಸೈನಿಕರು ಬರ್ತಾ ಇರೋ ಸ್ಪೀಡ್ಗೆ ವಸ್ತುಗಳೆಲ್ಲ ಶೇಕ್ ಆಗ್ತಾ ಇರ್ತವೆ. ಇದನ್ನೆಲ್ಲ ನೋಡಿ ಮೊಘಲ ಸೈನಿಕರು ಕೂಡ ಯುದ್ಧಕ್ಕೆ ರೆಡಿಯಾಗಿ ಕೋಟೆಯ ಬಾಗಿಲ ಮುಂದೆ ಬಂದು ತಯಾರಾಗಿ ನಿಂತಿರ್ತಾರೆ. ಆದ್ರೆ ಮುಂದೆ ಬರ್ತಾ ಇರೋ ಕುದುರೆಗಳು ಸಮೀಪ ಬಂದ ಮೇಲೆ ಗೊತ್ತಾಗುತ್ತೆ ಆ ಕುದುರೆಗಳ ಜೊತೆಗೆ ಯಾವ ಸೈನಿಕರು ಬಂದಿಲ್ಲವಂತ, ಕೇವಲ ಕುದುರೆಗಳಷ್ಟೇ ಇರುತ್ತೆ. ಇದೇ ಟೈಮ್ಗೆ ಮೊಘಲರ ಒಬ್ಬ ಸೈನಿಕ ಹೇಳ್ತಾನೆ ಆಲ್ರೆಡಿ ಮರಾಠಿಗರು ಒಳಗಡೆ ಬಂದ್ಬಿಟ್ಟಿದ್ದಾರೆ ಅಂತ. ಇದು ಒಂದು ಸಂಭಾಜಿ ಮಹಾರಾಜ್ ಅವರ ಸ್ಟ್ರಾಟಜಿ ಆಗಿರುತ್ತೆ. ಯಾಕಂದ್ರೆ ಎಲ್ಲ ಸೈನಿಕರು ಬಾಗಿಲ ಬಳಿ ಇರೋದ್ರಿಂದ ಮರಾಠ ಸೈನಿಕರು ಅಂದ್ರೆ ನಮ್ಮ ಸಂಭಾಜಿ ಮಹಾರಾಜ್ ಅವರು ಬೇರೆ ಬೇರೆ ದಾರಿಯಿಂದ ಒಳಗಡೆ ಬಂದ್ಬಿಟ್ಟಿರ್ತಾರೆ. ಇಲ್ಲಿ ನಮ್ಗೆ ಸಂಭಾಜಿ ಮಹಾರಾಜ್ ಅವರ ಯುದ್ಧ ತಂತ್ರ ಮತ್ತು ಯೋಜನೆ ಮಾಡೋದ್ರಲ್ಲಿ ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಅಂತ ಅರ್ಥ ಆಗ್ಬಿಡುತ್ತೆ. ನಂತರ ಇಬ್ಬರ ನಡುವೆ ಕೋಟೆ ಒಳಗಡೆನೆ ಯುದ್ಧ ಸ್ಟಾರ್ಟ್ ಆಗ್ಬಿಡುತ್ತೆ. ಇವಾಗ ಕೊನೆಗೂ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಪುತ್ರನಾದ ಸಂಭಾಜಿ ಮಹಾರಾಜ್ ಅವರ ಎಂಟ್ರಿ ಆಗುತ್ತೆ. ಎಂಟ್ರಿ ಮಾತ್ರ ಏಕ್ ನಂಬರ್ ಎಂಟ್ರಿ ಆಗಿತ್ತು. ನಂತರ ಮೊಘಲ ಸೈನಿಕರು ಮರಾಠ ಸೈನಿಕರನ್ನ ತಡೆಯೋಕೆ ಅಂತ ದಾರಿನ ಬ್ಲಾಕ್ ಮಾಡಿರ್ತಾರೆ. ಆದ್ರೆ ಸಂಭಾಜಿ ಮಹಾರಾಜ್ ಅವರು ತಾವೊಬ್ಬರೇನೆ ಕುದುರೆ ಜೊತೆಗೆ ಆ ಬ್ಲಾಕ್ನ ದಾಟ್ಕೊಂಡು ಮುಂದೆ ಬಂದು ತುಂಬಾನೇ ಸ್ಕಿಲ್ ಇಂದ ಯುದ್ಧ ಮಾಡಿ ಮೊಘಲ ಸೈನಿಕರನ್ನ ಹೊಡಿತಾರೆ. ಈ ಸೀನ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸಂಭಾಜಿ ಮಹಾರಾಜ್ ಅವರ ಧೈರ್ಯ ಮತ್ತು ಪರಾಕ್ರಮ ಎಂತದ್ದು ಅಂತ. ಹೀಗೆ ಮರಾಠ ಹಾಗೂ ಮೊಘಲ ಸೈನಿಕರ ನಡುವೆ ಯುದ್ಧ ನಡೀತಾ ಹೋಗುತ್ತೆ. ಯುದ್ಧ ನಡೀತಾ ನಡೀತಾ ಮರಾಠ ಸಾಮ್ರಾಜ್ಯ ಅಂದ್ರೆ ನಮ್ಮ ಸಂಭಾಜಿ ಮಹಾರಾಜ್ ಅವರು ಗೆಲ್ತಾ ಹೋಗ್ತಾರೆ. ಆದ್ರೆ ಸಂಭಾಜಿ ಮಹಾರಾಜ್ ಅವರು ಅಲ್ಲಿರುವಂತ ಮೊಘಲ ಸೈನಿಕರ ಲೀಡರ್ ಆದ ಖಾನ್ ಜಮಾನ್ನ ಸೋಲ್ಸೋಕೆ ಅಂತ ಅವನ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಒಂದು ಟ್ರ್ಯಾಪ್ ನಲ್ಲಿ ಬಿದ್ದು ಬಿಡ್ತಾರೆ. ಆ ಟ್ರ್ಯಾಪ್ ನಲ್ಲಿ ನೋಡಿದ್ರೆ ಸುತ್ತಲೂ ಕತ್ತಲಿರುತ್ತೆ. ಸಂಭಾಜಿ ಮಹಾರಾಜ್ ಅವರು ಕೂಡ ಧೈರ್ಯದಿಂದನೇ ನೋಡ್ತಾ ಇರ್ತಾರೆ. ಹೀಗೆ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಹಿಂದೆಯಿಂದ ಒಂದು ದೊಡ್ಡ ಸಿಂಹ ಅಟ್ಯಾಕ್ ಮಾಡಿಬಿಡುತ್ತೆ. ಆದ್ರೆ ಸಂಭಾಜಿ ಮಹಾರಾಜ್ ಅವರು ತುಂಬಾನೇ ಇಂಟೆಲಿಜೆಂಟ್ ಅಂಡ್ ಸ್ಕಿಲ್ ಇರುವಂತವ್ರು. ಆದ್ರಿಂದಲೇ ಅದರಿಂದ ತಪ್ಪಿಸಿಕೊಂಡು ಮತ್ತೆ ಅದರ ಜೊತೆ ಧೈರ್ಯದಿಂದ ಫೈಟ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈ ಸೀನ್ ಅಂತೂ ನೋಡೋಕೆ ಬೆಂಕಿ ಸೀನ್ ಆಗಿತ್ತು. ಹಾಗೆ ಇಲ್ಲಿ ನಡೀತಾ ಇರೋ ಫೈಟು ಎರಡು ಸಿಂಹಗಳ ನಡುವೆ. ಯಾಕಂದ್ರೆ ಸಂಭಾಜಿ ಮಹಾರಾಜ್ ಅವರು ಕೂಡ ಒಂದು ಸಿಂಹದ ತರಾನೇ ಫೈಟ್ ಮಾಡ್ತಾ ಇರ್ತಾರೆ. ಹೀಗೆ ಸಂಭಾಜಿ ಮಹಾರಾಜ್ ಅವರು ಆ ಸಿಂಹದ ಬಾಯಿಯನ್ನು ಹಿಡಿದು ಅದನ್ನ ಹರಿದು ಸಿಂಹನ ಸಾಯಿಸೇ ಬಿಡ್ತಾರೆ. ಹೀಗೆ ಸಂಭಾಜಿ ಮಹಾರಾಜ್ ಅವರು ಅಲ್ಲಿಂದ ಮೇಲೆ ಬಂದು ಅಲ್ಲಿರುವಂತಹ ಮೊಘಲ ಸೈನಿಕರ ಲೀಡರ್ ಆದ ಖಾನ್ ಜಮಾನನ್ನ ಸೋಲಿಸಿ ಅವನನ್ನು ಜೀವಂತವಾಗಿ ಬಿಟ್ಟು ಹೇಳ್ತಾರೆ, ಖಾನ್ ಜಮಾನ್ कह देना अपनी मालिक से शेर तो अब नहीं रहा लेकिन चावा अभी भी जंगल में घूम रही है. ಅಂದ್ರೆ ಇಲ್ಲಿ ಸಂಭಾಜಿ ಅವರು ಹೇಳ್ತಾರೆ, ಖಾನ್ ಜಮಾನ್ ಹೇಳು ನಿಮ್ಮ ಮಾಲೀಕನಿಗೆ ಸಿಂಹ ಏನು ಇಲ್ಲ ಇವಾಗ, ಆದ್ರೆ ಆ ಸಿಂಹದ ಮರಿ ಇನ್ನು ಕಾಡಲ್ಲಿ ಓಡ್ತಾನೆ ಇದೆ ಅಂತ. ಮೊಘಲ ಸಾಮ್ರಾಜ್ಯದ ಸುಲ್ತಾನರ ಎದೆನೆ ಬಗ್ದು ಬಿಡ್ತೀವಿ. ನೀವೇನಾದ್ರೂ ಒಂದು ವೇಳೆ ಮರಾಠ ಸಾಮ್ರಾಜ್ಯದ ವಿರುದ್ಧ ಯೋಚನೆ ಮಾಡಿದ್ರೆ ನಾವು ಶಬ್ದ ಮಾಡಲ್ಲ, ನೇರವಾಗಿ ಬೇಟೆ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗೆ ಸಂಭಾಜಿ ಮಹಾರಾಜ್ ಅವರು ಇನ್ನೊಂದು ಮಾತು ಹೇಳ್ತಾರೆ, ಹೇಳು ನಿಮ್ಮ ಮಾಲೀಕನಿಗೆ ಇದೆಲ್ಲ ಮಾಡಿರೋದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮಗನಾದ ಸಂಭಾಜಿ ಮಹಾರಾಜ ಮಾಡಿದ್ದಾನೆಂದು. ಹಾಗೆ ಔರಂಗಜೇಬನಿಗೆ ಹೇಳು ಶಿವಾಜಿ ಮಹಾರಾಜ್ ಅವರು ಹೋದ್ಮೇಲೆ ಮರಾಠ ಸಾಮ್ರಾಜ್ಯವೇನು ವೀಕ್ ಆಗಿಲ್ಲ, ಯಾಕಂದ್ರೆ ಶಿವಾಜಿ ಮಹಾರಾಜ್ ಅವರ ಮಗನಾದ ಸಂಭಾಜಿ ಮಹಾರಾಜ್ ಇನ್ನೂ ಬದುಕಿದ್ದಾನೆ ಅಂತ. ಮತ್ತೆ ಈ ಸಿಂಹದ ಮರಿ ಇರೋರ್ಗೂ ಮರಾಠ ಸಾಮ್ರಾಜ್ಯವನ್ನು ಔರಂಗಜೇಬನ ಕೈಯಲ್ಲಿ ಸೋಲ್ಸಕ್ಕಾಗಲ್ಲ ಅಂತ ಹೇಳಿ ಆ ಖಾನ್ ಜಮಾನನ್ನ ಬಿಟ್ಟು ಆ ಬುರಾನ್ಪುರದ ಸಂಪತ್ತನ್ನ ಪೂರ್ತಿ ತಗೊಂಡು ಅಲ್ಲಿಂದ ಮರಾಠರು ವಾಪಸ್ ಹೋಗ್ತಾರೆ. ಯಾವಾಗ ಈ ವಿಷಯ ಔರಂಗಜೇಬನಿಗೆ ಗೊತ್ತಾಗುತ್ತೆ ಅವನು ಸೀದಾ ಬುರಾನ್ಪುರ್ ನಗರಕ್ಕೆ ಬರ್ತಾನೆ. ಅವನ ಫೇವರೇಟ್ ನಗರವನ್ನು ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ಅವನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಹಾಗೆ ಖಾನ್ ಜಮಾನನ್ನ ಅಲ್ಲೇ ಸಾಯಿಸ್ಬಿಡ್ತಾನೆ. ಮತ್ತೆ ಅವನ ಸೈನಿಕರಿಗೆ ಹೇಳ್ತಾನೆ ಎಲ್ಲರೂ ತಯಾರಾಗಿ ಹಾಗೆ ಸೀದಾ ಮರಾಠ ಸಾಮ್ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿ ಅಂತ. ಮರಾಠ ಸಾಮ್ರಾಜ್ಯವನ್ನು ಸೋಲಿಸಿ ಆ ಸಂಭಾಜಿ ಮಹಾರಾಜನ್ನು ಬಂದಿ ಮಾಡಿ ನನ್ನ ಬಳಿ ಕರೆತನ್ನಿ ಅಂತ ಹೇಳ್ತಾನೆ. ಔರಂಗಜೇಬ ಹೇಳಿದಂತೆ ಮೊಘಲ ಸೈನಿಕರ ಸೈನ್ಯ ಕೂಡ ಬೇಗನೆ ರೆಡಿಯಾಗಿ ಮರಾಠ ಸಾಮ್ರಾಜ್ಯದ ಕಡೆ ಹೊರಡೋಕೆ ಶುರು ಮಾಡಿಬಿಡುತ್ತೆ. ನಂತರ ಸೀನ್ ಶಿಫ್ಟ್ ಆಗಿ ಮರಾಠ ಸಾಮ್ರಾಜ್ಯವನ್ನು ತೋರಿಸ್ತಾರೆ. ಅಂದ್ರೆ ಮಹಾರಾಷ್ಟ್ರದ ರಾಯಗಢ್ನ ತೋರಿಸ್ತಾರೆ. ಇಲ್ಲಿಂದನೇ ಸಂಭಾಜಿ ಮಹಾರಾಜರು ತಮ್ಮ ಮರಾಠ ಸಾಮ್ರಾಜ್ಯವನ್ನು ಆತಾ ಇರ್ತಾರೆ. ರಾಯಗಢ್ನ ಕೋಟೆಯಲ್ಲಿ ನಮಗೆ ಕೆಲವೊಂದು ಮರಾಠ ಸಾಮ್ರಾಜ್ಯದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ತೋರಿಸ್ತಾರೆ. ಮೊದಲನೇದಾಗಿ ಸಂಭಾಜಿ ಮಹಾರಾಜ್ ಅವರ ಹೆಂಡತಿಯಾದ ಏಸುಬಾಯಿನ ತೋರಿಸ್ತಾರೆ. ಹಾಗೆ ನಂತರ ಸಂಭಾಜಿ ಅವರ ಮಲತಾಯಿ ಅಂದ್ರೆ ಶಿವಾಜಿ ಮಹಾರಾಜ್ ಅವರ ಎರಡನೇ ಹೆಂಡತಿಯನ್ನ ತೋರಿಸ್ತಾರೆ. ಅವರ ಹೆಸರು ಸೋಯಾರಬಾಯಿ ಅಂತ. ಇವರಿಗೆ ಒಬ್ಬ 11 ವರ್ಷದ ಮಗನೂ ಇರ್ತಾನೆ. ಅವನ ಹೆಸರು ರಾಜಾರಾಮ್ ಅಂತ. ಹಾಗೆ ಮರಾಠ ಆರ್ಮಿಯ ಚೀಫ್ ಆದಂತ ಹಂಬಿರಾವ್ ಮೊಹಿತೆಯವರನ್ನ ತೋರಿಸ್ತಾರೆ. ಇವರ ಜೊತೆಗೆ ಸಂಭಾಜಿ ಮಹಾರಾಜ್ ಅವರ ಬೆಸ್ಟ್ ಫ್ರೆಂಡ್ ಆದಂತ ಕವಿ ಕೈಲೇಶನ್ನ ತೋರಿಸ್ತಾರೆ. ಮತ್ತೆ ಇವರು ತುಂಬಾನೇ ಕವಿತೆಗಳನ್ನ ಹೇಳ್ತಾ ಇರ್ತಾರೆ. ಹಾಗೆ ಇವಾಗ ಮರಾಠ ಸಾಮ್ರಾಜ್ಯದ ರಾಜನಾಗಿ ಸಂಭಾಜಿ ಮಹಾರಾಜ್ ಅವರ ರಾಜ್ಯಾಭಿಷೇಕವಾಗಿರುತ್ತೆ. ಮತ್ತೆ ಅವರೇ ಈಗ ಮರಾಠ ಸಾಮ್ರಾಜ್ಯದ ಹೊಸ ಛತ್ರಪತಿ. ಮರಾಠ ಸಾಮ್ರಾಜ್ಯದಲ್ಲಿ ಸಂಭಾಜಿ ಮಹಾರಾಜ್ ಅವರು ರಾಜರಾಗಿರುವುದಕ್ಕೆ ಎಲ್ಲರಿಗೂ ತುಂಬಾನೇ ಖುಷಿಯಾಗಿರುತ್ತೆ. ಆದ್ರೆ ಸಂಭಾಜಿ ಅವರ ಮಲತಾಯಿಯಾದ ಸೋಯರಾಬಾಯಿಗೆ ಇದು ಸ್ವಲ್ಪನೂ ಇಷ್ಟ ಇರಂಗಿಲ್ಲ. ಯಾಕಂದ್ರೆ ಅವರಿಗೆ ಅವರ ಮಗನಾದ ರಾಜನಾಗಬೇಕೆಂಬ ಆಸೆ ಇರುತ್ತೆ. ಆದ್ದರಿಂದಲೇ ಸೋಯರಾಬಾಯಿ ಒಂದು ತಂತ್ರವನ್ನ ಮಾಡ್ತಾರೆ. ಏನಂದ್ರೆ ಸಂಭಾಜಿ ಮಹಾರಾಜರನ್ನ ಸಾಯಿಸಬೇಕು ಅಂತ ಅನ್ಕೋತಾರೆ. ಹೌದು, ಯಾಕಂದ್ರೆ ಸಂಭಾಜಿ ಮಹಾರಾಜರನ್ನ ಸಾಯಿಸಿದ್ರೆ ತನ್ನ ಮಗ ರಾಜನಾಗ್ತಾನೆ ಅಂತ ಅವರಿಗೆ ಆಸೆ.
ಈ ಒಂದು ನೀಚ ಕೆಲಸಕ್ಕೆ ಮರಾಠ ಸಾಮ್ರಾಜ್ಯದ 4 ಸೀನಿಯರ್ ನಾಯಕರು ಕೂಡ ಈ ಕೆಲಸದಲ್ಲಿ ಸೋಯರಾಬಾಯಿ ಅವರ ಜೊತೆ ಕೂಡಿರ್ತಾರೆ. ಈಗ ಇವರು 5 ಜನ ಸೇರ್ಕೊಂಡು ಸಂಭಾಜಿ ಮಹಾರಾಜನ ಸಾಯಿಸೋಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಸಂಭಾಜಿ ಮಹಾರಾಜರ ಹೆಂಡತಿಯಾದ ಏಸುಬಾಯಿಯ ಇಬ್ಬರು ಅಣ್ಣಂದಿರನ್ನು ತೋರಿಸ್ತಾರೆ. ಹೀಗೆ ರಾತ್ರಿ ಎಲ್ಲರೂ ಊಟ ಮಾಡ್ತಿರ್ಬೇಕಾದ್ರೆ ಏಸುಬಾಯಿಯ ಅಣ್ಣಂದಿರು ಸಂಭಾಜಿಗೆ ಕೇಳ್ತಾರೆ, ತಾವು ಕಂಟ್ರೋಲ್ ಮಾಡುತ್ತಿರುವ ನಗರಗಳ ಪೂರ್ತಿ ಅಧಿಕಾರವನ್ನು ತಮಗೆ ಕೊಡಬೇಕೆಂದು ಕೇಳ್ತಾರೆ. ಯಾಕಂದ್ರೆ ಆ ನಗರಗಳನ್ನು ತಮಗೆ ಇಷ್ಟವಾದಂತೆ ಅಧಿಕಾರ ನಡೆಸೋಕೆ ಅಂತ. ಆದ್ರೆ ಇವರ ಮಾತಿಗೆ ಸಂಭಾಜಿ ಮಹಾರಾಜರು ತುಂಬಾನೇ ಸಿಟ್ಟಿನಿಂದ ಬೇಡ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಒಂದು ವೇಳೆ ಸಂಭಾಜಿ ಮಹಾರಾಜರು ಅವರಿಗೆ ಅವರ ನಗರಗಳ ಸ್ವತಂತ್ರ ಅಧಿಕಾರ ಮಾಡೋಕೆ ಕೊಟ್ರೆ ಉಳಿದೆಲ್ಲ ನಾಯಕರು ಕೂಡ ಅಧಿಕಾರ ಡಿಮ್ಯಾಂಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ವೇಳೆ ಈ ತರ ಆಗೋದ್ರೆ ಸ್ವರಾಜ ಅಂದ್ರೆ ಜನಗಳೆಲ್ಲರೂ ಒಗ್ಗೂಡಿ ರಾಜನಂತೆ ಬದುಕುವುದು ಸಾಧ್ಯವಿಲ್ಲದಂತಾಗುತ್ತದೆ. ಆದ್ರಿಂದಲೇ ಬೇಡ ಅಂತ ಹೇಳ್ಬಿಡ್ತಾರೆ ಸಂಭಾಜಿ ಮಹಾರಾಜರು. ಇದರಿಂದ ಏಸುಬಾಯಿ ಅಣ್ಣಂದರಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ಒಳಗೊಳಗಳಿಗೆ. ಹಾಗೆ ಸಂಭಾಜಿ ಮಹಾರಾಜರನ್ನ ನೋಡಿ ಅವರು ಜಲಸ್ ಪಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದಾದ ಬಳಿಕ ನಮಗೆ ಔರಂಗಜೇಬನನ್ನ ತೋರಿಸ್ತಾರೆ. ಔರಂಗಜೇಬನಿಗೆ ಬಹಳಷ್ಟು ಜನ ಮಕ್ಕಳಿರುತ್ತಾರೆ. ಅವರಲ್ಲಿ ಅಕ್ಬರ್ ಅನ್ನುವ ಮಗ ಕೂಡ ಒಬ್ಬ. ಈ ಅಕ್ಬರ್ ಅವನ ತಂದೆ ಔರಂಗಜೇಬನಿಗೆ ಮೋಸ ಮಾಡಿ ತಾನು ರಾಜ ಆಗ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರಿಂದಲೇ ಅವನು ಒಂದು ಪ್ಲಾನ್ ಅನ್ನು ಕೂಡ ಮಾಡಿದ್ದ. ಅವನ ಸ್ವಂತ ತಂದೆಯನ್ನ ಸಾಯಿಸಿ ತಾನು ಮೊಘಲ ಸಾಮ್ರಾಜ್ಯದ ರಾಜನಾಗಬೇಕೆಂದು ಪ್ಲಾನ್ ಮಾಡಿರ್ತಾನೆ. ಆದ್ರೆ ಯಾವಾಗ ಈ ವಿಷಯ ಔರಂಗಜೇಬನಿಗೆ ಗೊತ್ತಾಗುತ್ತೆ, ಔರಂಗಜೇಬ ಅಕ್ಬರ್ನನ್ನೇ ಸಾಯಿಸೋಕೆ ಅಂತ ಹೇಳ್ತಾನೆ. ಇದರಿಂದ ಅಕ್ಬರ್ ಹೆದರಿ ಕೆಲವು ತನ್ನ ಸೈನಿಕರೊಂದಿಗೆ ಓಡಿ ಹೋಗಿ ಸೀದಾ ಮರಾಠರ ಹತ್ರ ಬರ್ತಾನೆ. ಹೀಗೆ ಮರಾಠ ಸಾಮ್ರಾಜ್ಯಕ್ಕೆ ಬಂದ ಅಕ್ಬರ್ ಸೀದಾ ಸಂಭಾಜಿ ಮಹಾರಾಜರನ್ನ ಭೇಟಿ ಆಗ್ತಾನೆ. ಅಕ್ಬರ್ ಸಂಭಾಜಿ ಮಹಾರಾಜರನ್ನ ಭೇಟಿಯಾಗಿ ಹೇಳ್ತಾನೆ, ನಿಮ್ಮ ದುಶ್ಮನ್ ಕೂಡ ಔರಂಗಜೇಬ್, ಹಾಗೆ ನಾನು ಕೂಡ ನನ್ನ ತಂದೆ ಔರಂಗಜೇಬನನ್ನು ಸಾಯಿಸಬೇಕು. ಇಬ್ಬರ ಶತ್ರು ಒಬ್ಬನೇ, ಆದ್ರಿಂದ ಯಾಕೆ ನಾವು ಇಬ್ಬರು ಸೇರ್ಕೊಂಡು ಔರಂಗಜೇಬನ ಮುಗಿಸಬಾರ್ದು ಅಂತ ತನ್ನ ಪ್ಲಾನ್ ನ ಹೇಳ್ತಾನೆ. ಆದ್ರೆ ಸಂಭಾಜಿ ಮಹಾರಾಜ್ ಅವರು ಮಾತ್ರ ಗಾಬರಿ ಆಗ್ಬಿಡ್ತಾರೆ. ಯಾಕಂದ್ರೆ ತನ್ನ ಸ್ವಂತ ತಂದೆಯನ್ನ ಇವನು ಸಾಯಿಸೋಕೆ ಹೋಗ್ತಿದ್ದಾನಲ್ಲ ಅಂತ. ಹಾಗೆ ಸಂಭಾಜಿ ಮಹಾರಾಜ್ ಅವರು ಅಕ್ಬರ್ನ ಜೊತೆ ಕೈ ಜೋಡಿಸೋಕೆ ನಿರಾಕರಿಸಿಬಿಡ್ತಾರೆ. ಮತ್ತೆ ಸಂಭಾಜಿ ಅವರು ಹೇಳ್ತಾರೆ, ಮರಾಠ ಸಾಮ್ರಾಜ್ಯ ಎಂದಿಗೂ ಮೊಘಲರ ಜೊತೆ ಕೈ ಜೋಡಿಸುವುದಿಲ್ಲ. ಯಾಕಂದ್ರೆ ಯಾವ ಮೊಘಲರು ಕೂಡ ವಿಶ್ವಾಸಕ್ಕೆ ಅರ್ಹರಲ್ಲ ಅಂತ ಸಂಭಾಜಿ ಅವರು ಅಲ್ಲಿಂದ ಹೋಗ್ತಾ ಇರ್ತಾರೆ. ಅಕ್ಬರ್ ಸಂಭಾಜಿ ಅವರಿಗೆ ಕರೆದು ಒಂದು ಕೈ ಬರಹದ ಲೆಟರ್ನ ಕೊಟ್ಟು ಓದೋಕೆ ಅಂತ ಹೇಳ್ತಾರೆ. ಹೀಗೆ ಸಂಭಾಜಿಯವರ ಪತ್ರ ಓದಿದ ಮೇಲೆ ಗೊತ್ತಾಗುತ್ತೆ ಆ ಪತ್ರ ಸಂಭಾಜಿಯವರ ಮಲತಾಯಿಯಾದ ಸೋಯರಾಬಾಯಿ ಅವರು ಬರೆದು ಅಕ್ಬರನಿಗೆ ಕಳಿಸಿರ್ತಾರಂತ. ಮತ್ತೆ ಆ ಲೆಟರ್ ನಲ್ಲಿ ಬರೆದಿರುತ್ತೆ, ಅಕ್ಬರ್ ಸಂಭಾಜಿನ ಹೊಡೆಯೋಕೆ ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತ. ಯಾಕಂದ್ರೆ ಅಕ್ಬರ್ ಏನಾದ್ರೂ ಸಂಭಾಜಿನ ಹೊಡೆದ್ರೆ ಸೋಯರಾಬಾಯಿ ಅವರು ತನ್ನ ಮಗನನ್ನು ರಾಜ ಮಾಡಬಹುದು. ಮತ್ತೆ ತನ್ನ ಮಗ ರಾಜ ಆದ್ಮೇಲೆ ಅಕ್ಬರನಿಗೆ ಮರಾಠ ಸಾಮ್ರಾಜ್ಯದಲ್ಲಿ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಕೊಡ್ತೀನಿ ಅಂತ ಇರುತ್ತೆ. ಇದನ್ನೆಲ್ಲವನ್ನು ಓದಿದ ಸಂಭಾಜಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅದಲ್ಲದೆ ಅಕ್ಬರ್ ಇರುವಂತ ಸತ್ಯವನ್ನು ಸಂಭಾಜಿಗೆ ಹೇಳಿದ್ದಾನೆ. ಹಾಗಂತ ಸಂಭಾಜಿ ಮಹಾರಾಜರೇನು ಅಕ್ಬರ್ನ ಜೊತೆ ಕೈಯಂತ್ರೂ ಜೋಡಿಸಲ್ಲ. ಆದ್ರೆ ಒಂದು ಪ್ರಾಮಿಸ್ ನ ಮಾಡ್ತಾರೆ. ಏನಂದ್ರೆ ಅಕ್ಬರ್ನ ತಂದೆ ಔರಂಗಜೇಬ ಅಕ್ಬರ್ನನ್ನ ಹುಡುಕ್ತಾ ಇದ್ದಾನೆ. ಅಕಸ್ಮಾತ್ ಆಗಿ ಅಕ್ಬರ್ ಏನಾದ್ರೂ ಔರಂಗಜೇಬನ ಕೈಗೆ ಸಿಕ್ಕರೆ ಅವನನ್ನ ಸಾಯಿಸೇ ಬಿಡ್ತಾನೆ. ಅದಕ್ಕೆ ಸಂಭಾಜಿ ಮಹಾರಾಜ್ ಅವರು ಒಂದು ಪ್ರಾಮಿಸ್ ನ ಮಾಡ್ತಾರೆ, ಎಲ್ಲಿವರೆಗೂ ಮರಾಠ ಸಾಮ್ರಾಜ್ಯದ ಮಣ್ಣಿನಲ್ಲಿ ನೀನು ಇರುತ್ತೀಯೋ ಅಲ್ಲಿವರೆಗೂ ಔರಂಗಜೇಬ ಅಥವಾ ಅವರ ಸೈನಿಕರು ನಿನ್ನ ಸಾಯಿಸೋಕೆ ಅಂತ ಬಂದ್ರೆ ನಾನೇ ನಿನ್ನ ರಕ್ಷಣೆ ಮಾಡ್ತೀನಿ ಅಂತ ಅಕ್ಬರನಿಗೆ ಪ್ರಾಮಿಸ್ ಮಾಡ್ತಾರೆ ಸಂಭಾಜಿ ಅವರು. ನಂತರ ಸಂಭಾಜಿ ಮಹಾರಾಜರು ಮೊದಲು ಕೋಟೆಗೆ ಬಂದು ಯಾರು ಅವರನ್ನ ಸಾಯಿಸಬೇಕು ಅಂತ ಸೋಯರಾಬಾಯಿ ಅವರಿಗೆ ಸಪೋರ್ಟ್ ಮಾಡಿರ್ತಾರಲ್ಲ ಅವರೆಲ್ಲರನ್ನು ಹಿಡಿದು ಆನೆಯಿಂದ ತುಳಿಸಿ ಸಾಯಿಸೇ ಬಿಡ್ತಾರೆ. ಯಾಕಂದ್ರೆ ರಾಜನನ್ನು ಸಾಯಿಸೋದು ಒಂದು ದೊಡ್ಡ ಕ್ರೈಮ್ ಆಗಿರುತ್ತೆ. ಆದ್ರೆ ಸಂಭಾಜಿ ಮಹಾರಾಜರು ಸೋಯರಾಬಾಯಿ ಅವರಿಗೆ ಏನು ಮಾಡಿರಲ್ಲ. ಯಾಕಂದ್ರೆ ಅವರು ತನ್ನ ಮಲತಾಯಿ ಅಂತ. ಮತ್ತೆ ಸಂಭಾಜಿ ಅವರು ಅವರನ್ನ ತುಂಬಾ ಪ್ರೀತಿ ಗೌರವದಿಂದ ನೋಡ್ತಾ ಇರ್ತಾರೆ. ನಂತರ ಸೋಯರಾಬಾಯಿ ಅವರು ರೂಮಲ್ಲಿ ಮಲಗಿರುವಾಗ ಸಂಭಾಜಿ ಮಹಾರಾಜ್ ಅವರು ಬಂದು ಅವರನ್ನು ಕಾಲನ್ನ ನಮಸ್ಕರಿಸಿ ಹೇಳ್ತಾರೆ, ನನ್ನ ತಾಯಿ ಅಂದ್ರೆ ಸೋಯರಾಬಾಯಿಯ ಆಸೆ ಏನೇ ಇರಲಿ ಅದೆಲ್ಲವೂ ನಿಜವಾಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಸಂಭಾಜಿ ಅವರು ತನ್ನ ಮಲತಾಯಿಯನ್ನು ತನ್ನ ತಾಯಿ ಅಂತಾನೆ ನೋಡ್ತಾ ಇರ್ತಾರೆ. ನಂತರ ಔರಂಗಜೇಬ ಮರಾಠರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಕಳಿಸಿದ ಲಕ್ಷ ಸೈನಿಕರು ಕೊನೆಗೂ ಮರಾಠ ಸಾಮ್ರಾಜ್ಯವನ್ನು ತಲುಪಿ ಮರಾಠ ಸಾಮ್ರಾಜ್ಯದ ಮೇಲೆ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿರುವಂತಹ ಹಳ್ಳಿ ನಗರಗಳನ್ನು ನಾಶ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿದ್ದಂತ ಸಾಮಾನ್ಯ ಜನರನ್ನು ತುಂಬಾನೇ ಕ್ರೂರವಾಗಿ ಸಾಯಿಸ್ತಾರೆ. ಹೆಣ್ಣು ಮಕ್ಕಳನ್ನು, ವಯಸ್ಸಾದವರನ್ನು, ಅಷ್ಟೇ ಅಲ್ಲದೆ ಸಣ್ಣ ಸಣ್ಣ ಮಕ್ಕಳನ್ನು ತುಂಬಾನೇ ಭಯಂಕರವಾಗಿ ಕೊಲ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿರುವಂತ ಮನೆಗಳನ್ನ ಲೂಟಿ ಮಾಡಿ ನಂತರ ಅದೇ ಮನೆಗಳಲ್ಲಿ ಜನರನ್ನ ಕೂಡಿ ಹಾಕಿ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತಾರೆ. ಹೀಗೆ ನೋಡ್ತಾ ನೋಡ್ತಾ ಮೊಘಲರು ಪೂರ್ತಿ ಮರಾಠ ಹಳ್ಳಿ ಮತ್ತು ನಗರಗಳನ್ನ ನಾಶ ಮಾಡ್ತಾ ಹೋಗ್ತಾರೆ. ಯಾವಾಗ ಈ ವಿಷಯ ಸಂಭಾಜಿ ಅವರಿಗೆ ಗೊತ್ತಾಗುತ್ತೋ ಅವಾಗ ಸಂಭಾಜಿ ಮೊಘಲರನ್ನ ಸೋಲ್ಸೋಕೆ ಪ್ಲಾನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ನೋಡಿದ್ರೆ ಮೊಘಲ ಸಾಮ್ರಾಜ್ಯದ ಸೈನಿಕರ ಸಂಖ್ಯೆ ಲಕ್ಷ ಗಟ್ಟಲೆ ಇದ್ರೆ ಮರಾಠ ಸಾಮ್ರಾಜ್ಯದ ಸೈನಿಕರ ಸಂಖ್ಯೆ ಕೇವಲ 25,000 ಇರುತ್ತೆ. ಇಷ್ಟು ಕಡಿಮೆ ಸೈನಿಕರು ಇದ್ರೂ ಕೂಡ ಮರಾಠ ಸಾಮ್ರಾಜ್ಯದ ಸೈನಿಕರು ಮೊಘಲರೊಂದಿಗೆ ಫೈಟ್ ಮಾಡೋಕೆ ಅಂತ ರೆಡಿನೇ ಇರ್ತಾರೆ. ಆದ್ರೆ ಸಂಭಾಜಿ ಮಹಾರಾಜರು ನೇರವಾಗಿ ಯುದ್ಧ ಮಾಡೋಕೆ ಬೇಡ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ನೇರವಾಗಿ ಯುದ್ಧ ಮಾಡೋದ್ರಿಂದ ಮೊಘಲರನ್ನೇನು ನಾವು ಸೋಲಿಸ್ತೀವಿ, ಆದ್ರೆ ನಮ್ಮ ಕಡೆಯವರು ತುಂಬಾ ಸೈನಿಕರು ಸತ್ತೋಗ್ತಾರೆ. ಸೊ ಅದಕ್ಕೆ ಬೇಡ ಅಂತ ಹೇಳ್ತಾರೆ. ಆದ್ರೆ ಹಾಗಂತ ಯುದ್ಧ ಮಾಡದೆ ಸುಮ್ನೆ ಏನು ಇರಲ್ಲ. ಸಂಭಾಜಿ ಮಹಾರಾಜರು ತುಂಬಾನೇ ಬುದ್ಧಿವಂತರು. ಮೊಘಲರನ್ನ ಸೋಲ್ಸೋಕೆ ಬೇರೆ ಪ್ಲಾನ್ ಅಂದ್ರೆ ಗೋರಿಲ್ಲಾ ಪ್ಲಾನ್ ನ ಮಾಡ್ತಾರೆ.
ಗೋರಿಲ್ಲಾ ವಾರ್ ಅಂದ್ರೆ ಈ ಯುದ್ಧದಲ್ಲಿ ನೇರವಾಗಿ ಯುದ್ಧ ಮಾಡಲ್ಲ, ಬದಲಿಗೆ ಶತ್ರುವನ್ನ ಬಚ್ಚಿಟ್ಕೊಂಡು ಆಮೇಲೆ ಎಲ್ಲರೂ ಒಮ್ಮೆಲೆ ಸೇರ್ಕೊಂಡು ಅವರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದು. ನಂತರ ಸಂಭಾಜಿ ಮಹಾರಾಜ್ ಅವರು ಹಾಗೆ ಅವರ ಎಲ್ಲ ಮರಾಠ ಸೈನಿಕರು ಸೇರ್ಕೊಂಡು ಮೊಘಲ ಸೈನಿಕರನ್ನು ಗೋರಿಲ್ಲಾ ವಾರ್ನ ಮೂಲಕ ಚಚ್ಚಿ ಹಾಕೋಕೆ ಸ್ಟಾರ್ಟ್ ಮಾಡ್ತಾರೆ. ಮೊಘಲರು ಕಾಡಲ್ಲಿ ಬರ್ತಾ ಇದ್ರು ಕೂಡ ಮರಾಠರು ಬಚ್ಚಿಟ್ಕೊಂಡು ಸಾಯಿಸ್ತಾರೆ. ಹೊಲಗಳಲ್ಲಿ ಪರ್ವತಗಳಲ್ಲಿ ಎಲ್ಲೇ ಬಂದ್ರು ಕೂಡ ಮರಾಠರು ಅವರನ್ನ ಬಚ್ಚಿಟ್ಕೊಂಡು ಸಾಯಿಸ್ತಾರೆ. ಹೀಗೆ ಗೋರಿಲ್ಲಾ ವಾರ್ನ ಮೂಲಕ ಮೊಘಲರ ತುಂಬಾ ಸೈನಿಕರನ್ನು ಮರಾಠರು ಸಾಯಿಸೇ ಬಿಡ್ತಾರೆ. ಈ ವಿಷಯ ಔರಂಗಜೇಬನಿಗೆ ಗೊತ್ತಾದ್ಮೇಲೆ ಅವನ ಇನ್ನೂ ಒಂದಿಷ್ಟು ಸೈನಿಕರನ್ನು ಮರಾಠರ ವಿರುದ್ಧ ಯುದ್ಧಕ್ಕೆ ಕಳಿಸ್ತಾನೆ. ಆದ್ರೆ ಮರಾಠರು ಅವರನ್ನು ಕೂಡ ನಿಧಾನವಾಗಿ ಸಾಯಿಸ್ತಾರೆ. ಹೀಗೆ ಯುದ್ಧ ಮಾಡ್ತಾ ಮಾಡ್ತಾ 8 ವರ್ಷಗಳು ಕಳೀತವೆ. ಅಂದ್ರೆ 8 ವರ್ಷದವರೆಗೂ ಹೀಗೆ ಯುದ್ಧ ನಡೀತಾನೆ ಇರುತ್ತೆ. ಆದ್ರೆ ಈ ಪ್ರತಿಯೊಂದು ಯುದ್ಧದಲ್ಲಿ ಮರಾಠರೇ ಗೆಲ್ತಾರೆ. ಇಷ್ಟು ವರ್ಷ ಯುದ್ಧ ಮಾಡಿ ಔರಂಗಜೇಬನ ಮೊಘಲ ಸೈನಿಕರ ಸಂಖ್ಯೆ ಅರ್ಧಕ್ಕರ್ಧಿ ಖಾಲಿ ಆಗ್ಬಿಟ್ಟಿರುತ್ತೆ. ಔರಂಗಜೇಬನಿಗೆ ಮುಂದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಹೀಗಿರ್ಬೇಕಾದ್ರೆ ಇದೇ ಟೈಮ್ಗೆ ಅಚಾನಕ್ ಆಗಿ ಒಂದು ನಂಬಲಾಗದ ಘಟನೆ ನಡೆದು ಬಿಡುತ್ತೆ. ಅದೇನಂದ್ರೆ ಸಂಭಾಜಿಯವರ ಹೆಂಡತಿಯಾದ ಯೇಸುಬಾಯಿಯರ ಇಬ್ಬರು ಅಣ್ಣಂದಿರು ಔರಂಗಜೇಬನಿಗೆ ಮೀಟ್ ಆಗಿ ಅವರಿಬ್ಬರು ಔರಂಗಜೇಬನಿಗೆ ಹೇಳ್ತಾರೆ, ನೀವು ಸಂಭಾಜಿ ಮಹಾರಾಜರನ್ನ ಸಾಯಿಸಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ಹಾಗೆ ನಾವು ಕೂಡ ಸಂಭಾಜಿ ಮಹಾರಾಜರನ್ನ ಸಾಯಿಸಬೇಕು ಅಂತ ಮಾಡಿದ್ದೀವಿ. ಅದಕ್ಕೆ ಸಂಭಾಜಿಯನ್ನ ಸಾಯಿಸೋದಕ್ಕೆ ನಾವು ನಿಮಗೆ ಸಹಾಯ ಮಾಡ್ತೀವಿ. ಆದ್ರೆ ಸಂಭಾಜಿ ಸತ್ ಮೇಲೆ ನಮಗೆ ಮರಾಠ ಸಾಮ್ರಾಜ್ಯದಲ್ಲಿರುವ ನಮ್ಮ ನಗರಗಳಿಗೆ ನಮಗೆ ಆಳ್ವಿಕೆ ಮಾಡೋಕೆ ಕೊಡಬೇಕು ಅಂತ ಹೇಳ್ತಾರೆ. ಇವರ ಬೇಡಿಕೆಗೆ ಔರಂಗಜೇಬ ಕೂಡ ಓಕೆ ಅಂತ ಹೇಳ್ತಾನೆ. ಯಾಕಂದ್ರೆ ಔರಂಗಜೇಬನಿಗೆ ಮೊದಲು ಸಂಭಾಜಿ ಮಹಾರಾಜರು ಸಾಯ್ಬೇಕಾಗಿರುತ್ತೆ. ಈ ಕಡೆ ಮರಾಠ ಸಾಮ್ರಾಜ್ಯದವರು ಮೊಘಲರ ತುಂಬಾ ಸೈನಿಕರನ್ನು ಸೋಲಿಸಿ ಮೊಘಲರನ್ನು ತುಂಬಾನೇ ವೀಕ್ ಮಾಡಿರ್ತಾರೆ. ಹಾಗೆ ಇದೇ ವೇಳೆಗೆ ಸಂಭಾಜಿ ಮಹಾರಾಜವರಿಗೆ ಆಪ್ತರಾಗಿದ್ದ ಹಂಬಿರಾಯ್ ಮೋಹಿತೆ ಅವರು ಕೂಡ ಮೊಘಲರ ವಿರುದ್ಧ ಯುದ್ಧ ಮಾಡ್ತಾ ಸತ್ತು ಹೋಗ್ತಾರೆ. ಇದರಿಂದ ಸಂಭಾಜಿ ಮಹಾರಾಜವರಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಇದಾದ ಬಳಿಕ ಸಂಭಾಜಿ ಮಹಾರಾಜರು ಮರಾಠ ಸಾಮ್ರಾಜ್ಯದ ಎಲ್ಲ ನಾಯಕರುಗಳನ್ನು ಒಂದು ಮೀಟಿಂಗ್ ಮಾಡಬೇಕು ಅಂತ ಕರೀತಾರೆ. ಹಾಗೆ ಈ ಒಂದು ಮೀಟಿಂಗ್ ನ ಸಂಗಮೇಶ್ವರದಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಒಂದು ಮೀಟಿಂಗ್ ನ ಸಂಭಾಜಿ ಮಹಾರಾಜರು ಸಂಗಮೇಶ್ವರದಲ್ಲಿ ಏನಕ್ಕೆ ಮಾಡ್ತಾರೆ ಅಂದ್ರೆ, ಸಂಭಾಜಿ ಮಹಾರಾಜರು ಎಲ್ಲ ಮರಾಠ ನಾಯಕರುಗಳನ್ನು ಒಂದೇ ಕಡೆ ಸೇರಿಸಿ ಮುಂದೆ ಮಾಡಬೇಕಾದ ಯುದ್ಧ ಯೋಜನೆಗಳು ಮತ್ತು ತಂತ್ರಗಳನ್ನ ಮಾಡೋಕೆ ಅಂತ. ಹೀಗೆ ತಂತ್ರಗಳನ್ನು ಮಾಡಿ ಮೊಘಲ ಸಾಮ್ರಾಜ್ಯವನ್ನು ಪೂರ್ತಿಯಾಗಿ ನಾಶ ಮಾಡಬೇಕು ಅಂತಾನೆ ಎಲ್ಲರ ಜೊತೆಗೆ ಮೀಟಿಂಗ್ ಮಾಡ್ತಾ ಇರೋದು. ಹಾಗೆ ಸಂಗಮೇಶ್ವರದಲ್ಲಿ ಎಲ್ಲ ನಾಯಕರು ಸೇರ್ತಾರೆ. ಸಂಭಾಜಿ ಮಹಾರಾಜರು ಎಲ್ಲರಿಗೆ ಹೇಳ್ತಾರೆ, ಈಗ ಸಮಯ ಬಂದಿದೆ ಈ ಹಿಂದೂ ನೆಲವನ್ನು ಆ ರಾಕ್ಷಸರಿಂದ ಮುಕ್ತಿ ನೀಡುವುದಕ್ಕೆ. ಈ ಯುದ್ಧವು ಸ್ವರಾಜ್ಯಕ್ಕಾಗಿ ತಮ್ಮ ರಕ್ತ ಹಾಗೂ ಜೀವವನ್ನು ತ್ಯಾಗ ಮಾಡಿದ ಪ್ರತಿಯೊಬ್ಬ ಯೋಧರ ಪರವಾಗಿ ಮಾಡೋಣ. ಎಲ್ಲ ಪ್ರಾಂತ್ಯದವರು ನಾಳೆ ಸೂರ್ಯಾಸ್ತ ಅನ್ನೋಷ್ಟರಲ್ಲಿ ಸ್ವರಾಜ್ಯದ ಕನಸಿರುವ ಪ್ರತಿಯೊಬ್ಬ ಮರಾಠನು ಇಲ್ಲಿ ಸೇರಬೇಕು. ಇಲ್ಲಿಂದ ಕಗ್ಗತ್ತಿಲಿನ ರಾತ್ರಿಯಲ್ಲಿ ನಮ್ಮ ಮರಾಠ ಸೈನ್ಯವು ಅಂಬಿಘಾಟಿನಿಂದ ಬೆಂಕಿಯಂತೆ ಔರಂಗಜೇಬನ ಕಡೆಗೆ ಹೋಗಿ ಔರಂಗಜೇಬ ಹಾಗೂ ಅವನ ಸಂತತಿಯನ್ನು ಸುಟ್ಟು ಹಾಕಿ ಬಿಡೋಣ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಸ್ವರಾಜ್ಯದ ಕನಸನ್ನು ನನಸು ಮಾಡೋಣ ಅಂತ ಎಲ್ಲರಿಗೂ ಮೋಟಿವೇಟ್ ಮಾಡ್ತಾರೆ. ಹಾಗೆ ಯುದ್ಧ ತಂತ್ರ ಮತ್ತು ಯೋಜನೆಗಳನ್ನು ಮಾಡ್ತಾರೆ. ನಂತರ ಮರಾಠರು ಆ ರಾತ್ರಿ ಅಲ್ಲೇ ಸಂಗಮೇಶ್ವರದಲ್ಲಿ ಮಲಗ್ತಾರೆ. ಹೀಗೆ ರಾತ್ರಿ ಕೋಟೆಯ ಕಾವಲು ಕಾಯ್ತಾ ಇದ್ದ ಮರಾಠ ಸೈನಿಕರು ನೋಡ್ತಾರೆ ಕಾಡಲ್ಲಿ ಯಾವುದೋ ಸೈನ್ಯ ಬರ್ತಾ ಇದೆ ಅಂತ. ನೋಡ್ತಾ ನೋಡ್ತಾ ಗೊತ್ತಾಗ್ಬಿಡುತ್ತೆ ಅದು ಮೊಘಲ ಸೈನಿಕರ ದೊಡ್ಡ ಆರ್ಮಿ ಬರ್ತಾ ಇದೆ ಅಂತ. ಇದನ್ನು ನೋಡಿದ ಮರಾಠ ಸೈನಿಕರು ತುಂಬಾನೇ ಆಶ್ಚರ್ಯ ಆಗ್ಬಿಡ್ತಾರೆ. ಯಾಕಂದ್ರೆ ಯಾವ ಒಂದು ದಾರಿಯಿಂದ ಮೊಘಲ ಸೈನಿಕರು ಬರ್ತಾ ಇರ್ತಾರೆ ಅದೊಂದು ಸೀಕ್ರೆಟ್ ಆದಂತ ದಾರಿ ಆಗಿರುತ್ತೆ. ಆ ದಾರಿ ಕೇವಲ ಮರಾಠರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇದು ಹೇಗೆ ಮೊಘಲರಿಗೆ ಗೊತ್ತಾಯ್ತು ಅಂತ ಆಶ್ಚರ್ಯ ಆಗ್ಬಿಡ್ತಾರೆ. ಹೀಗಿರ್ಬೇಕಾದ್ರೆ ಗೊತ್ತಾಗುತ್ತೆ ಯೇಸುಬಾಯಿಯ ಇಬ್ಬರು ಅಣ್ಣಂದಿರು ಮೊಘಲರ ಜೊತೆ ಸೇರಿ ಈ ದಾರಿನ ತೋರಿಸಿ ಸಂಭಾಜಿ ಮಹಾರಾಜರನ್ನ ಸಾಯಿಸೋಕೆ ಬರ್ತಿರೋದು ಅಂತ. ಈ ವಿಷಯ ಮರಾಠ ಸೈನಿಕರು ಬೇಗನೆ ಬಂದು ಸಂಭಾಜಿ ಮಹಾರಾಜರಿಗೆ ಹೇಳ್ತಾರೆ. ಹಾಗೆ ಎಲ್ಲ ಮರಾಠ ಸೈನಿಕರಿಗೂ ಅಲರ್ಟ್ ಮಾಡ್ತಾರೆ. ಸಂಭಾಜಿ ಅವರಿಗೆ ಅವರ ಹೆಂಡತಿ ಅಣ್ಣಂದಿರು ಮೋಸ ಮಾಡಿರೋದು ಗೊತ್ತಾಗಿ ತುಂಬಾನೇ ಕೋಪ ಮಾಡ್ಕೋತಾರೆ. ಅದಲ್ಲದೆ ಸಂಗಮೇಶ್ವರದಲ್ಲಿ ಮರಾಠ ಸೈನಿಕರು ತುಂಬಾನೇ ಕಡಿಮೆ, ಅಂದ್ರೆ ಕೇವಲ 200 ಸೈನಿಕರ ಆಸುಪಾಸು ಇರ್ತಾರೆ. ಈ ಕಡೆ ಬರ್ತಾ ಇರೋ ಮೊಘಲ ಸೈನಿಕರ ಸಂಖ್ಯೆ 5000 ಮೇಲೆ ಇರುತ್ತೆ. ಇದರಿಂದ ಮರಾಠ ಸೈನಿಕರು ಸಂಭಾಜಿಗೆ ಹೇಳ್ತಾರೆ, ಆದಷ್ಟು ಬೇಗ ನೀವು ಕೆಲವು ಸೈನಿಕರನ್ನ ಕರ್ಕೊಂಡು ನೀವು ರಾಯಗಢ್ಗೆ ಹೋಗಿ ಅಂತ. ಯಾಕಂದ್ರೆ ಮರಾಠ ಸಾಮ್ರಾಜ್ಯದ ಛತ್ರಪತಿ ಆಗಿರೋದ್ರಿಂದ ಅವರ ಸೇಫ್ ಆಗಿರೋದು ಬಹಳ ಮುಖ್ಯವಾಗಿರುತ್ತೆ. ಅದಲ್ಲದೆ ಮೊಘಲರು 5000 ಸೈನಿಕರ ಹತ್ರ ಎಲ್ಲ ತರದ ಶಸ್ತ್ರಾಸ್ತ್ರಗಳಿರುತ್ತವೆ, ಆದ್ರೆ ಮರಾಠರ ಹತ್ರ ಕೇವಲ ಕತ್ತಿ ಅಷ್ಟೇ ಇರುತ್ತೆ. ಹೀಗಿರ್ಬೇಕಾದ್ರೆ ಸಂಭಾಜಿಯವರು ರಾಯಗಢ್ಗೆ ಹೋಗೋಕೆ ನಿರಾಕರಿಸ್ತಾರೆ. ಅವರ ಬದಲಿಗೆ ಬೇರೆಯವರನ್ನ ರಾಯಗಢ್ಗೆ ಕಳಿಸಿ ಇಲ್ಲಿ ಆಗಿರೋದನ್ನ ಹೇಳು ಅಂತ ಹೇಳ್ತಾರೆ. ನಂತರ ಸಂಭಾಜಿಯವರು ಮರಾಠ ಸೈನಿಕರಿಗೆ ಹೇಳ್ತಾರೆ, ಬಹುಶಃ ನೀವು ಮರೆತಿರಬಹುದು ನಾನು ಸಿಂಹದ ಮರಿ ಅನ್ನೋದನ್ನ. ಸಿಂಹದ ಮರಿ ಯಾವಾಗಲೂ ನಾಯಿ ಮತ್ತು ಬೆಕ್ಕಿಗೆ ಹೆದರುವುದಿಲ್ಲ, ಬದಲಿಗೆ ಅವುಗಳನ್ನ ಬೇಟೆಯಾಡಿ ಬಿಡುತ್ತೆ. ನಾನು ಎಲ್ಲಿ ಹೋಗಲ್ಲ, ನಾನು ಮೊಘಲರ ವಿರುದ್ಧ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಸೀನ್ ಅಂತೂ ನೋಡೋಕೆ ಬೆಂಕಿ ಸೀನ್ ಆಗಿತ್ತು. ಸಂಭಾಜಿಯವರ ಮಾತನ್ನು ಕೇಳಿದ ಮರಾಠ ಸೈನಿಕರಿಗೆ ಪೂರ್ತಿ ಜೋಶ್ ಬಂದು ಯುದ್ಧಕ್ಕೆ ರೆಡಿ ಆಗ್ತಾರೆ. ಈ ಕಡೆ ಮೊಘಲ ಸೈನಿಕರು ಸಂಗಮೇಶ್ವರದ ಒಳಗೆ ಬಂದು ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಮರಾಠರು ಸಹ ಫೈಟ್ ಮಾಡ್ತಾ ಇರ್ತಾರೆ. ಇಬ್ಬರ ನಡುವೆ ಯುದ್ಧ ಸ್ಟಾರ್ಟ್ ಆಗ್ಬಿಡುತ್ತೆ. ಮೊಘಲ ಸೈನಿಕರು 5000 ಇರ್ತಾರೆ, ಆದ್ರೆ ಮರಾಠರು ಕೇವಲ 200 ಆಸುಪಾಸು ಇರ್ತಾರೆ. ಇದರಿಂದ ಮರಾಠ ಸೈನಿಕರು ನಿಧಾನವಾಗಿ ಸಾಯ್ತಾ ಹೋಗ್ತಾರೆ. ಆದ್ರೆ ಸಂಭಾಜಿ ಹಾಗೂ ಅವರ ಕೆಲ ಸೈನಿಕರು ತುಂಬಾನೇ ಭಯಂಕರವಾಗಿ ಫೈಟ್ ಮಾಡ್ತಾ ಇರ್ತಾರೆ.
ಅಷ್ಟು ಜನ ಮೊಘಲ ಸೈನಿಕರು ಇದ್ರೂ ಕೂಡ ಸಂಭಾಜಿಯವರನ್ನ ಹಿಡಿಯೋಕಾಗ್ತಿರಲ್ಲ. ಅಷ್ಟು ಭಯಂಕರವಾಗಿ ಸಂಭಾಜಿಯವರು ಫೈಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಸಂಭಾಜಿಯವರ ಕೋಪ ಎಷ್ಟು ಭಯಂಕರವಾಗಿತ್ತು ಅಂತ ಗೊತ್ತಾಗುತ್ತೆ. ಮೊಘಲರ ಯಾವ ಸೈನಿಕರು ಕೂಡ ಸಂಭಾಜಿಯವರನ್ನ ಹಿಡಿಯೋಕಾಗ್ತಿರಲ್ಲ. ಆದ್ರಿಂದ ಯೇಸುಬಾಯಿ ಅಣ್ಣಂದಿರು ಹೇಳ್ತಾರೆ ಸಂಭಾಜಿಯ ಕೈಕಾಲುಗಳನ್ನು ಸರಪಳಿಯಿಂದ ಕಟ್ಟಾಕಿ ಅಂತ. ಸರಿ ಅಂತ ಸೈನಿಕರು ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಸಂಭಾಜಿಯವರನ್ನ ಸರಪಳಿಯಿಂದ ಕಟ್ಟಿ ಹಾಕಿ ಖಡ್ಗಗಳಿಂದ ಚುಚ್ಚುತ್ತಾರೆ, ಬಾಣಗಳಿಂದ ಹೊಡಿತಾರೆ. ನಂತರ ಸಂಭಾಜಿ ಮತ್ತು ಅವರ ಗೆಳೆಯ ಕವಿಕಲೇಶನನ್ನು ಬಂದಿ ಮಾಡಿ ಔರಂಗಜೇಬನ ಹತ್ರ ಒಯ್ದು ಸರಪಳಿಯಿಂದ ಕಟ್ಟಿ ಹಾಕ್ತಾರೆ. ಹಾಗೆ ಅದೇ ರಾತ್ರಿ ಕವಿಕಲೇಶನನ್ನು ಸಾಯಿಸಿಬಿಡ್ತಾರೆ. ನಂತರ ಔರಂಗಜೇಬ ಬಂದು ಸಂಭಾಜಿ ಮಹಾರಾಜರಿಗೆ ಹೇಳ್ತಾನೆ, ನೀನು ನಿನ್ನ ಸೋಲನ್ನು ಒಪ್ಪಿಕೊಂಡು ನನಗೆ ತಲೆಬಾಗು ಅಂತ. ಆದರೆ ಸಂಭಾಜಿ ಮಹಾರಾಜರು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವುದಿಲ್ಲ. ಹಾಗೆ ಸಂಭಾಜಿ ಮಹಾರಾಜರು ಹೇಳ್ತಾರೆ, ನೀನು ನನಗೆ ಸಾವಿನ ಭಯ ತೋರಿಸಿದ್ರು ನಾನು ನಿನಗೆ ಶರಣಾಗಲ್ಲ, ನಾನು ಸಾವಿಗೆ ಹೆದರೋನಲ್ಲ. ಹಾಗೆ ಇವತ್ತು ನನ್ನ ಕೊನೆಯ ದಿನ ಆಗಿರ್ಬೋದು, ಆದರೆ ನನ್ನ ನಂತರ ಮರಾಠ ಸಾಮ್ರಾಜ್ಯವನ್ನು ಕಾಪಾಡೋಕೆ ತುಂಬಾ ಜನ ಮರಾಠರು ಹುಟ್ಟಿ ಬರ್ತಾರೆ. ಆದರೆ ನೀನು ಸತ್ತ ನಂತರ ನಿನ್ನ ಸಾಮ್ರಾಜ್ಯವನ್ನು ಕಾಪಾಡೋಕೆ ಯಾರು ಕೂಡ ಬರಲ್ಲ ಅಂತ ಹೇಳ್ತಾರೆ. ಇದರಿಂದ ಔರಂಗಜೇಬನಿಗೆ ತುಂಬಾ ಕೋಪ ಬಂದು ಹೇಳ್ತಾರೆ ಸಂಭಾಜಿಗೆ ಟಾರ್ಚರ್ ಕೊಡಿ ಅಂತ. ಯಾವ ರೀತಿ ಟಾರ್ಚರ್ ಕೊಡಬೇಕು ಅಂದ್ರೆ ಒಳಗಡೆ ಇರೋ ನಂಗೆ ಅವನ ನೆರಳಾಟದ ಧ್ವನಿ ಕೇಳಬೇಕು ಅಂತ ಹೇಳಿ ಔರಂಗಜೇಬ್ ಒಳಗಡೆ ಹೋಗ್ತಾನೆ. ಸರಿ ಅಂತ ಮೊಘಲ ಸೈನಿಕರು ಸಂಭಾಜಿ ಅವರಿಗೆ ಟಾರ್ಚರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಎಷ್ಟು ಟಾರ್ಚರ್ ಕೊಟ್ಟರು ಕೂಡ ಸಂಭಾಜಿ ಅವರು ಒಂದಿಷ್ಟು ಕಿರ್ಚಲ್ಲ. ಅವರ ಗಾಯದ ಮೇಲೆ ಉಪ್ಪು ಹಾಕ್ತಾರೆ. ಆದ್ರೆ ಸಂಭಾಜಿ ಅವರು ಒಂದಿಷ್ಟು ಕುಗ್ಗಲ್ಲ, ಧೈರ್ಯದಿಂದನೇ ಇರ್ತಾರೆ. ಸಂಭಾಜಿ ಅವರನ್ನ ನೋಡಿ ಔರಂಗಜೇಬ ಕೋಪದಿಂದ ಹೇಳ್ತಾನೆ, ಅವನ ಉಗುರು ಮತ್ತು ಕಣ್ಣುಗಳನ್ನು ತೆಗಿರಿ ಅಂತ. ಯಪ್ಪ, ಈ ಸೀನ್ ಅಂತೂ ತುಂಬಾನೇ ಭಯಂಕರವಾಗಿತ್ತು. ಸಂಭಾಜಿಯವರ ಕಣ್ಣು ಮತ್ತು ಉಗುರನ್ನು ತೆಗೆದ್ರೂ ಕೂಡ ಸಂಭಾಜಿಯವರಿಂದ ಸ್ವಲ್ಪನೂ ಒಂದೇ ಒಂದು ನೋವಿನ ಶಬ್ದ ಕೂಡ ಬರಲ್ಲ. ಇದನ್ನ ನೋಡಿದ ಮೊಘಲ ಸೈನಿಕರು ಕೂಡ ಗಾಬರಿ ಆಗ್ಬಿಡ್ತಾರೆ. ಈ ಕಡೆ ಔರಂಗಜೇಬನು ಕೂಡ ತುಂಬಾನೇ ಆಶ್ಚರ್ಯ ಮತ್ತೆ ಹೊಟ್ಟೆ ಕಿಚ್ಚು ಪಡ್ತಾನೆ. ಯಾಕಂದ್ರೆ ನೋಡಿದ್ರೆ ಸಂಭಾಜಿಯವನ ತಂದೆ ಛತ್ರಪತಿ ಶಿವಾಜಿಯವರ ಸ್ವರಾಜ್ಯದ ಕನಸನ್ನು ನನಸು ಮಾಡೋಕೆ ಈ ತರ ಹೋರಾಡಿ ತನ್ನ ಜೀವನ ತ್ಯಾಗ ಮಾಡ್ತಾ ಇದ್ದಾನೆ. ಆದ್ರೆ ನನ್ನ ಮಗ ನನ್ನನ್ನೇ ಸಾಯಿಸಿ ರಾಜ ಆಗ್ಬೇಕು ಅಂತ ಅನ್ಕೊಂಡಿದ್ದಾನಲ್ಲ, ನಿಜವಾಗ್ಲೂ ಸಂಭಾಜಿ ಅಂತ ಮಗ ನಂಗೂ ಇರಬೇಕು ಅಂತ ಹೇಳಿ ಸಂಭಾಜಿ ಹತ್ರ ಬಂದು ಒಂದು ಸಂಭಾಜಿಗೆ ಆಫರ್ ಕೊಡ್ತಾನೆ. ಏನಂದ್ರೆ ಔರಂಗಜೇಬ ಹೇಳ್ತಾನೆ, ನಾನು ನಿನ್ನ ಬಿಟ್ಟು ಬಿಡ್ತೇನೆ, ಆದ್ರೆ ನೀನು ನನ್ನ ಜೊತೆ ಸೇರು, ನನ್ನ ಧರ್ಮಕ್ಕೆ ಬದಲಾಗು, ಹಾಗೆ ಮೊಘಲರ ಜೊತೆ ಕೈ ಜೋಡಿಸು ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಸಂಭಾಜಿ ಮಹಾರಾಜರು ಹೇಳ್ತಾರೆ, ಒಂದು ಕೆಲಸ ಮಾಡು, ನೀನೇ ಮರಾಠರ ಜೊತೆ ಸೇರು, ನಮ್ಮ ಜೊತೆ ಕೈ ಜೋಡಿಸು, ನಿನ್ನ ಜೀವನನೂ ಬದಲಾಗುತ್ತೆ, ಹಾಗೆ ನಮ್ಮ ಧರ್ಮಕ್ಕೆ ಬಾ, ಆಮೇಲೆ ಇನ್ಯಾವತ್ತೂ ನಿಂಗೆ ಧರ್ಮ ಬದಲಾಯಿಸೋ ಸಂದರ್ಭನೇ ಬರಲ್ಲ ಅಂತ ಹೇಳ್ತಾರೆ. ಇದರಿಂದ ಔರಂಗಜೇಬನಿಗೆ ಇನ್ನೂ ತುಂಬಾ ಸಿಟ್ಟು ಬಂದು ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಸಂಭಾಜಿ ಅವರಿಗೆ ತುಂಬಾನೇ ಟಾರ್ಚರ್ ಕೊಡ್ತಾನೆ. ಇದರಿಂದ ಸಂಭಾಜಿ ಮಹಾರಾಜರು ಟಾರ್ಚರ್ ತಡೆಯೋಕಾಗದೆ ತಮ್ಮ ಪ್ರಾಣನ ತ್ಯಾಗ ಮಾಡಿಬಿಡ್ತಾರೆ. ಸಂಭಾಜಿ ಮಹಾರಾಜರು ತಮ್ಮ ಪ್ರಾಣ ಬಿಟ್ಟರು ಹೊರತು ಔರಂಗಜೇಬನಿಗೆ ಬಾಗಲಿಲ್ಲ. ಅವರ ತಲೆ ಕೂಡ ಔರಂಗಜೇಬನ ಕಡೆ ಹಾಕಿರಲ್ಲ. ಅಂದ್ರೆ ಇಲ್ಲಿ ಸಂಭಾಜಿ ಮಹಾರಾಜರು ಯಾವುದೇ ಕಾರಣಕ್ಕೂ ಔರಂಗಜೇಬನಿಗೆ ಶರಣಾಗಲಿಲ್ಲ. ಇದನ್ನೆಲ್ಲ ನೋಡಿದ ಔರಂಗಜೇಬನಿಗೂ ಒಂದು ಕ್ಷಣ ಕನ್ಫ್ಯೂಸ್ ಆಗ್ಬಿಡುತ್ತೆ, ನಾನು ಗೆದ್ನೋ ಅಥವಾ ಸೋತ್ನೋ ಅಂತ. ಇದಾದ ಬಳಿಕ ಔರಂಗಜೇಬನಿಗೆ ಒಂದು ಸುದ್ದಿ ಬರುತ್ತೆ. ಏನಂದ್ರೆ ಸಂಭಾಜಿ ಮಹಾರಾಜರ ನಂತರ ಹೊಸ ಮರಾಠ ಸಾಮ್ರಾಜ್ಯದ ಛತ್ರಪತಿಯಾಗಿ ಸಂಭಾಜಿ ಮಹಾರಾಜರ ಚಿಕ್ಕ ತಮ್ಮನಾದ ರಾಜಾರಾಮ್ ಆಗಿದ್ದಾರೆ ಅಂತ. ಈ ಸುದ್ದಿ ಕೇಳಿದ ಔರಂಗಜೇಬನಿಗೆ ತುಂಬಾ ಕೋಪ ಬಂದು ಆ ಸುದ್ದಿ ತಂದಂತ ವ್ಯಕ್ತಿಯನ್ನೇ ಸಾಯಿಸಿ ಹೇಳ್ತಾನೆ, ಈ ಮರಾಠ ಸಾಮ್ರಾಜ್ಯವನ್ನು ಮುಗಿಸೋಕಾಗಲ್ಲ ಅಂತ. ಇಲ್ಲಿಗೆ ಈ ಚಾವಾ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಈ ಮೂವಿ ಹೇಗಿತ್ತಂತ ಕಮೆಂಟ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.